Praise the Lord. ಕರ್ತನಿಗೆ ಸ್ತೋತ್ರವಾಗಲಿ. This Sunday is Palm Sunday. ಈ ಭಾನುವಾರ ಗರಿಗಳ ಭಾನುವಾರ. It's great joy ದೊಡ್ಡ ಸಂತೋಷ. because our King of Kings is coming to Jerusalem. ಯಾಕಂದರೆ ನಮ್ಮ ಅರಸರಿಗೆ ಅರಸನಾದ ಯೇಸು ಸ್ವಾಮಿಯು ಜೆರುಸಲೇಮಿಗೆ ಬಂದಿದ್ದಾನೆ. His name is Hosanna. ಆತನ ಹೆಸರು ಹೋಸನ್ನ ಎಂಬುದಾಗಿ ನಾವೆಲ್ಲರೂ ಕಿರಿಚುವವರಾಗೋಣ. Hallelujah. Hallelujah. This Palm Sunday, ಈ ಒಂದು ಗರಿಗಳ ಭಾನುವಾರ, when they took palms and shouted, our King is entering to Jerusalem. ಖರ್ಜೂರದ ಗರಿಗಳನ್ನು ತೆಗೆದುಕೊಂಡು ನಮ್ಮ ಅರಸನು ಜೆರುಸಲೇಮಿಗೆ ಬರುತ್ತಿದ್ದಾನೆ ಎಂಬುದಾಗಿ ಎಲ್ಲರೂ ಕೂಗುತ್ತಿದ್ದರು. Great joy, my King will come and say, rule with justice for our things. People are shouting and rejoicing. ದೊಡ್ಡ ಸಂತೋಷ, ನಮ್ಮ ಅರಸನು ಬಂದರೆ ನಮಗೆ ಒಂದು ತೀರ್ಮಾನವನ್ನು ತೀರ್ಮಾನಿಸುವನು, ನಮಗೆ ನ್ಯಾಯವನ್ನು ಕೊಡಿಸುವನು ಎಂಬುದಾಗಿ ಸಂತೋಷದಿಂದ ಎಲ್ಲರೂ ಕೂಗುತ್ತಿದ್ದರು. King always look upon the children's good and their kindness. ಅರಸನು ಯಾವಾಗಲೂ ತನ್ನ ಮಕ್ಕಳನ್ನು ನೋಡಿ ಅವರಿಗೆ ಯಾವುದಾಗಿ ಸಹಾಯ ಮಾಡುವ ಪ್ರಕಾರ ಅವರನ್ನು ನೋಡುತ್ತಾರೆ ಮತ್ತು ಕರುಣೆಯಿಂದ ನೋಡುತ್ತಾರೆ. Hallelujah. 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 So I shout, this Sunday is a holy Sunday, as we are all Christians, the preparing for till the Easter Sunday. ಈ ಒಂದು ದಿನ ಗರಿಗಳ ಭಾನುವಾರದಿಂದ ನಮ್ಮ ಕ್ರೈಸ್ತರೆಲ್ಲರೂ ಸಂತೋಷದಿಂದ ಇನ್ನು ಮುಂದಿನ ಭಾನುವಾರ ಒಂದು ಈಸ್ಟರ್ಗೋಸ್ಕರ ಎಲ್ಲರೂ ಕಾಯುತ್ತಿದ್ದಾರೆ ಮತ್ತು ತಯಾರಾಗುತ್ತಿದ್ದಾರೆ. Everyone take and go the pan and keep it at a home, and we say the victory belongs to Lord Jesus. ಆ ಒಂದು ಖರ್ಜೂರದ ಗರಿಯನ್ನು ತೆಗೆದುಕೊಂಡು ಹೋಗಿ ಎಲ್ಲರೂ ನಮ್ಮ ಮನೆಗಳಲ್ಲಿ ಇಟ್ಟುಕೊಂಡು ಜಯವು ನಮ್ಮ ಕರ್ತನಿಗೆ ಎಂಬುದಾಗಿ ನಾವು ಕೂಗಿ ಹೇಳುತ್ತೇವೆ. The king not came only to rule, the king came to die for you and me. ಅರಸರಿಗೆ ಅರಸನಾಗಿದ್ದ ನಮ್ಮ ಯೇಸು ಸ್ವಾಮಿಯು ನಿನಗೋಸ್ಕರ ಮತ್ತು ನಮಗೋಸ್ಕರ ಸಾಯುವುದಕ್ಕಾಗಿ ಈ ಲೋಕಕ್ಕೆ ಬಂದರು. He not came to rule. ಈ ಲೋಕವನ್ನು ಆಳ್ವಿಕೆ ಮಾಡಕ್ಕೆ ಬರಲಿಲ್ಲ. He shed his blood for our victory. ನಮ್ಮ ಒಂದು ಜಯಕ್ಕೋಸ್ಕರ ಆತನು ರಕ್ತವನ್ನು ಸುರಿಸಿದ್ದಾನೆ. So we rejoice in the Lenten. ಅದಕ್ಕೋಸ್ಕರ ನಾವು ಸಂತೋಷಿಸುತ್ತೇವೆ. I never said 40 days the Lenten, I never be sad. I will be rejoicing in the Lord. ಆ ಒಂದು 40 ಉಪವಾಸ ದಿನಗಳು ನಾನು ಸಪ್ಪಗೆ ಇರುವುದಿಲ್ಲ, ಯೇಸು ಸ್ವಾಮಿಯಲ್ಲಿ ನಾನು ಸಂತೋಷಿಸುತ್ತೇನೆ. Because my Jesus has given victory, conquering sin, conquering curse in my life. ನಮ್ಮ ಯೇಸು ಸ್ವಾಮಿ ನಮಗೆ ಜಯವನ್ನು ಕೊಟ್ಟಿದ್ದಾರೆ, ಪಾಪಗಳಿಂದ ನಮಗೆ ಜಯವನ್ನು ಕೊಟ್ಟಿದ್ದಾರೆ, ಶಾಪಗಳಿಂದ ನಮಗೆ ಜಯವನ್ನು ಕೊಟ್ಟಿದ್ದಾರೆ. So that I will rejoice in the Lord. ಅದಕ್ಕೋಸ್ಕರ ನಾನು ಕರ್ತನಲ್ಲಿ ಸಂತೋಷಿಸುತ್ತೇನೆ. Let us shout and say, Hosanna! ಎಲ್ಲರೂ ಕೂಗಿ ಹೇಳುವವರಾಗೋಣವ, ಹೋಸನ್ನ ಎಂಬುದಾಗಿ. Hosanna! ಹೋಸನ್ನ. Hallelujah! Hallelujah. So I am very glad today. ಈ ದಿನ ನಾನು ಸಂತೋಷವಾಗಿದ್ದೇನೆ. Everybody has come together with shouting Hosanna. ಎಲ್ಲರೂ ಒಂದು ಗೂಡಾಗಿ ಹೋಸನ್ನ ಎಂಬುದಾಗಿ ಕೂಗಿಕೊಂಡು ಗುಂಪಾಗಿ ಒಂದಾಗಿ ಬಂದಿದ್ದಾರೆ. Many scriptures says in this Bible. ಸತ್ಯವೇದದಲ್ಲಿ ಅನೇಕ ವಚನಗಳು ಹೇಳುತ್ತದೆ. In Matthew 21, 1 to 10, 11 will say this. It will written about the prophet has prophesied about the king of Israel. What he prophesied? He prophesied the king will enter into Jerusalem upon the donkey. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 1ರಿಂದ 10ನೇ ವಚನ ನಾವು ನೋಡಿಕೊಳ್ಳುವುದಾದರೆ ಒಂದು ಪ್ರವಾದಿಯು ಪ್ರವಾದಿಸಿದ್ದಾನೆ. ಹೇಗೆಂದರೆ ನಮ್ಮ ಅರಸನು ಕತ್ತೆ ಮರಿಯ ಮೇಲೆ ಬರುತ್ತಾನೆ ಎಂಬುದಾಗಿ. As the prophet of Zechariah is telling, when the Jerusalem have the king upon the donkey and he will enter it. ಜಕರಯನು ಪ್ರವಾದಿಯಾಗಿ ಈ ರೀತಿಯಾಗಿ ಹೇಳಿದ್ದಾನೆ, ಯೆರೂಸಲೇಮನ್ನು ಕತ್ತೆ ಮರಿಯ ಮೇಲೆ ಕುಳಿತುಕೊಂಡು ಯೇಸು ಸ್ವಾಮಿ ಪ್ರವೇಶಿಸುತ್ತಾರೆ ಎಂಬುದಾಗಿ. The word of God never fails, my dear ones. ಪ್ರಿಯರೇ, ದೇವರ ವಾಕ್ಯವು ಯಾವತ್ತೂ ಸಹ ಕೆಳಗೆ ಬೀಳುವುದಿಲ್ಲ. Those days the camels are there, those days the horses are there, but those days even donkeys also there. ಆ ದಿನಗಳಲ್ಲಿ ಒಂಟೆಗಳಿತ್ತು ಮತ್ತು ಕುದುರೆಗಳಿತ್ತು ಮತ್ತು ಕತ್ತೆಯೂ ಸಹ ಇತ್ತು. But why this Zechariah prophet, why he prophesied that Jesus will enter in upon the sitting upon the donkey will enter into the Jerusalem? Why he prophesied? ಯಾಕೆ ಪ್ರವಾದಿಯಾದ ಜಕರ್ಯನು ಯೇಸು ಸ್ವಾಮಿಯು ಅರಸನು ಒಂದು ಕತ್ತೆ ಮರಿಯ ಮೇಲೆ ಕುಳಿತುಕೊಂಡು ಯೆರೂಸಲೇಮಿಗೆ ಪ್ರವೇಶಿಸುವ Why the donkey is so precious?
ಯಾಕೆ ಆ ಕತ್ತೆ ಮರಿಯು ತುಂಬಾ ಅಮೂಲ್ಯವಾದದ್ದು? According to the Bible, we'll see it is tied somewhere. They push it somewhere. It is not used. It was neglected by someone. ಸತ್ಯವೇದದಲ್ಲಿ ನಾವು ನೋಡುವುದಾದರೆ ಆ ಕತ್ತೆ ಮರಿಯನ್ನು ಎಲ್ಲರೂ ತಿರಸ್ಕರಿಸಿ ಒಂದು ಮೂಲೆಯಲ್ಲಿ ಕಟ್ಟಿ ಹಾಕಿರುತ್ತಾರೆ. But ಆದರೆ Jesus came to release the donkey. ಆದರೆ ಯೇಸು ಸ್ವಾಮಿಯು ಆ ಕತ್ತೆ ಮರಿಯನ್ನು ಬಿಡಿಸಲು ಬಂದರು. What a prophecy! ಎಷ್ಟು ಒಂದು ಪ್ರವಾದಿಯಲ್ಲ. Who is neglected? ಯಾರು ತಿರಸ್ಕರಿಸಲ್ಪಟ್ಟಿದ್ದಾರೆ? Who is completely neglected? No one is caring them. ಯಾರು ಸಂಪೂರ್ಣವಾಗಿ ತಿರಸ್ಕರಿಸಲ್ಪಟ್ಟಿದ್ದಾರೆ? Jesus came to find kind of them. ಅಂತವರನ್ನು ನೋಡುವುದಕ್ಕಾಗಿ ಯೇಸು ಸ್ವಾಮಿ ಬಂದರು. Your today's situation is happening like that in your life. ನಿನ್ನ ಜೀವನದಲ್ಲಿ ಈ ದಿನ ಅಂತ ಪರಿಸ್ಥಿತಿಯಲ್ಲಿ ನೀನಿದ್ದೀಯಾ? You're tied by many credits. ತುಂಬಾ ಸಾಲಗಳಿಂದ ಕಟ್ಟಲ್ಪಟ್ಟಿದ್ದೀಯಾ? You're tied by many worldly things. ಈ ಲೋಕದ ಕಾರ್ಯಗಳಿಂದ ಕಟ್ಟಲ್ಪಟ್ಟಿದ್ದೀಯಾ? And you are tied by the habits. ಒಂದು ಅಭ್ಯಾಸಗಳಿಂದ ಕಟ್ಟಲ್ಪಟ್ಟಿದ್ದೀಯಾ? And you're tied by many emotions. ಒಂದು ನಿಮ್ಮ ಆಲೋಚನೆಗಳಿಂದ ಕಟ್ಟಲ್ಪಟ್ಟಿದ್ದೀಯಾ? You're tied by doubt. ಒಂದು ಅವಮಾನ, ಒಂದು ಬೇರೆಯವರ ಮೇಲೆ ಸಂದೇಹ ಪಡುವುದರಿಂದ ಕಟ್ಟಲ್ಪಟ್ಟಿದ್ದೀಯಾ? You're tied by telling all the time, gossiping about others. ಬೇರೆಯವರ ಬಗ್ಗೆ ಗುಣಗುಟ್ಟುವ ಬಗ್ಗೆ ನೀನು ಕಟ್ಟಲ್ಪಟ್ಟಿದ್ದೀಯಾ? Always jealous about others. ಬೇರೆಯವರ ಬಗ್ಗೆ ಹೊಟ್ಟೆ ಕಿಚ್ಚು ಪಡುವುದನ್ನು ಕಟ್ಟಲ್ಪಟ್ಟಿದ್ದೀಯಾ? Today Jesus came to release him from that situation. ಯೇಸು ಸ್ವಾಮಿ ಈ ದಿನದಲ್ಲಿ ಅಂತ ಒಂದು ಸ್ಥಿತಿಯಿಂದ ನಿನ್ನನ್ನು ಬಿಡಿಸಲು ಬಂದಿದ್ದಾರೆ. Moreover, you are sucked and settled in sinful life. So, from that, you want to release you completely. ಆ ಪಾಪದ ಜೀವನದಲ್ಲಿಯೇ ನೀನು ಕುಳಿತುಕೊಂಡು ಬಿಟ್ಟಿದ್ದೀಯಾ. ದೇವರು ಅದನ್ನು ಬಿಡಿಸಲು ಸಂಪೂರ್ಣವಾಗಿ ಅದರಿಂದ ಬಿಡುಗಡೆ ಮಾಡಲು ಬಂದಿದ್ದಾರೆ. I always proclaim my name is donkey for Jesus. ನಾನು ಯಾವಾಗಲೂ ನನ್ನ ಹೆಸರನ್ನು ನಾನು ಹೇಳಿಕೊಳ್ಳುತ್ತೇನೆ. ಯೇಸು ಸ್ವಾಮಿಗೋಸ್ಕರ ನಾನು ಕತ್ತೆಯಾಗಿರುತ್ತೇನೆ. I want to be donkey. ನಾನು ಕತ್ತೆಯಾಗಿರಲು ಇಷ್ಟಪಡುತ್ತೇನೆ. Nowadays anybody will shout, "Hey donkey," they'll return and say, "Hey, you don't have wisdom. Why you are saying to me donkey?" ಯಾರನ್ನಾದರೂ ನಾವು ಈ ದಿನಗಳಲ್ಲಿ ಕತ್ತೆ ಎಂಬುದಾಗಿ ಬೈದರೆ ಅವರು ತಿರುಗಿ ನಮ್ಮನ್ನು ಬೈಯುತ್ತಾರೆ. ಯಾಕಂದರೆ ಯಾಕೆ ನನ್ನ ಕತ್ತೆ ಎಂದು ಬೈಯುತ್ತಿದ್ದೀಯಾ ಎಂಬುದಾಗಿ. Today Jesus gave the purpose to release from the sin, from the curse, you and me. ಯೇಸು ಸ್ವಾಮಿ ಈ ದಿನ ಪಾಪದಿಂದ ಶಾಪದಿಂದ ನಮ್ಮನ್ನು ಬಿಡಿಸಲು ಬಂದಿದ್ದಾರೆ. He entered into the Jerusalem to not to rule, but release from the death, release from the hell, release from the all the sin and curse. ಯೇಸು ಸ್ವಾಮಿ ಯೆರೂಸಲೇಮಿಗೆ ಪ್ರವೇಶಿಸಿದ ಏಕೆಂದರೆ ಎಲ್ಲಾ ಪಾಪದಿಂದ ಬಿಡಿಸಲು, ಎಲ್ಲಾ ಶಾಪದಿಂದ ಬಿಡಿಸಲು, ಎಲ್ಲಾ ಮರಣದಿಂದ ಬಿಡಿಸಲು ಆತನು ಪ್ರವೇಶಿಸಿದನು. There was slavery. ಆ ಒಂದು ಬಾಣಸತ್ವತನ ಇತ್ತು. Then God released, shedding his blood from the cross. ಯೇಸು ಸ್ವಾಮಿಯು ಆ ಒಂದು ಶಿಲುಬೆಯ ಮೇಲೆ ರಕ್ತವನ್ನು ಸುರಿಸಿ ಆ ಬಾಣಸತ್ವದಿಂದ ಆತನು ಬಿಡುಗಡೆ ಮಾಡಿದನು. Somebody is coming to give down 1 lakh or 2 lakhs or property to for us. We welcome you. We welcome them in great manner, right? ನಮಗೆ ಯಾರಾದರೂ 1 ಲಕ್ಷ ಇಲ್ಲ 2 ಲಕ್ಷ ಆಸ್ತಿಯನ್ನು ನಮಗೆ ಕೊಡುವುದಕ್ಕೆ ಬಂದರೆ ಅವರಿಗೆ ಒಂದು ದೊಡ್ಡದಾದ ರೀತಿಯಲ್ಲಿ ಅವರನ್ನು ನಾವು ಆಹ್ವಾನಿಸುತ್ತೇವೆ. That property will lose one day. That money will lose one day. But whatever Jesus came to give, nobody can lose. It will be used eternally life. ಆ ಹಣವು ಒಂದು ದಿವಸ ಕಳೆದುಕೊಳ್ಳುತ್ತೇವೆ ಮತ್ತು ಆ ಒಂದು ಆಸ್ತಿಯನ್ನು ನಾವು ಒಂದು ದಿವಸ ಕಳೆದುಕೊಳ್ಳುತ್ತೇವೆ. ಆದರೆ ಯೇಸು ಸ್ವಾಮಿ ನಮಗೆ ಕೊಡಲಿಕ್ಕೆ ಬಂದಿರುವುದನ್ನು ನಾವು ಯಾವತ್ತಿಗೂ ಕಳೆದುಕೊಳ್ಳಲು ಸಾಧ್ಯನೇ ಇಲ್ಲ. Hosanna to Jesus. ಯೇಸು ಸ್ವಾಮಿಗೆ ಹೋಸನ್ನ. Hallelujah. Hallelujah. Victory belongs to Jesus. ಯೇಸು ಸ್ವಾಮಿಗೆ ಜಯವು. He came for die for our sins and curse and release from every sicknesses. ನಮ್ಮ ಪಾಪಗಳಿಗೋಸ್ಕರ ಶಾಪಗಳಿಗೋಸ್ಕರ ಆತನು ಸಾಯಲು ಬಂದನು ಮತ್ತು ಪ್ರತಿಯೊಂದು ಶಾಪದಿಂದ ಮತ್ತು ರೋಗದಿಂದ ನಮ್ಮನ್ನು ಬಿಡಿಸಲು ಬಂದನು. But I'm saying the death never hold him. ಯಾಕಂದ್ರೆ ನಾನು ಹೇಳುತ್ತೇನೆ ಒಂದು ಮರಣವು ಆತನನ್ನು ಹಿಡಿದುಕೊಳ್ಳಲಿಲ್ಲ. No death can hold him because he is the life himself. ಯಾವ ಮರಣವು ಆತನನ್ನು ಹಿಡಿದುಕೊಳ್ಳಲು ಸಾಧ್ಯವಿಲ್ಲ ಯಾಕಂದ್ರೆ ಆತನೇ ಜೀವವಾಗಿದ್ದಾರೆ. Let us shout and say Hosanna to Jesus. ಎಲ್ಲರೂ ನಾವು ಕೂಗಿ ಹೇಳುವವರಾಗೋಣವ ಯೇಸು ಸ್ವಾಮಿಗೆ ಹೋಸನ್ನ ಎಂಬುದಾಗಿ. Be rejoice and prepare the victory giving the conqueror coming to you.
ಸಂತೋಷಿಸಿರಿ, ಯಾಕಂದರೆ ಜಯಶಾಲಿಯು ನಿಮ್ಮ ಹತ್ತಿರಕ್ಕೆ ಬರುತ್ತಿದ್ದಾರೆ. Hallelujah. 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 This short message will bless you today. ಈ ಒಂದು ಚಿಕ್ಕದಾದ ಒಂದು ಸಂದೇಶ ನಿಮಗೆ ಆಶೀರ್ವಾದ ಕೊಡುತ್ತದೆ. Palm Sunday is all belongs to us, the victory. ಗರಿಗಳ ಭಾನುವಾರ ನಮಗೆ, ಯಾಕಂದ್ರೆ ನಮಗೆ ಜಯವು. Hallelujah. Hallelujah. If my father has become a king, how my life will be. ನನ್ನ ತಂದೆಯು ಅರಸನಾಗಿದ್ದರೆ ನನ್ನ ಜೀವನ ಹೇಗಿರುತ್ತದೆ? No one call us, hey fellow, come here. ಯಾರು ನಮ್ಮನ್ನು ಏ ಫೆಲೋ ಬಾ ಇಲ್ಲಿ ಎಂಬುದಾಗಿ ಕರೆಯಲು ಸಾಧ್ಯ ಏ ಇಲ್ಲ. ಮನಸ್ಸನೇ ಬಾ ಇಲ್ಲಿ ಅಂತ ಯಾರು ಕರೆಯಲ್ಲ. Hallelujah. 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 They'll respect, sir, please come here. They'll respect you. ನಮಗೆ ತುಂಬಾ ಒಂದು ಮರ್ಯಾದೆಯನ್ನು ಕೊಟ್ಟು ನಮಗೆ ಕರೆಯುತ್ತಾರೆ. If my father have authority, people will fear to me and they'll come and obey to my words. ನಮ್ಮ ತಂದೆಗೆ ಅಧಿಕಾರವಿದ್ದರೆ ನನಗೆ ಜನರು ಭಯಪಟ್ಟು ನನ್ನ ಮಾತುಗಳಿಗೆ ವಿಧೇಯತೆ ತೋರಿಸುತ್ತಾರೆ. And why we want to rejoice in Palms Day? ಯಾಕೆ ನಾವು ಸಂತೋಷಿಸಬೇಕು ಈ ಗರಿಗಳ ಭಾನುವಾರ ದಿನ? Because victory belongs to our Father Jesus. ಯಾಕಂದ್ರೆ ಜಯವು ನಮ್ಮ ತಂದೆಯಾದ ಯೇಸು ಸ್ವಾಮಿ. Whatever he received, God, Jesus has given all authority to us. ಆತನು ಯಾವುದೆಲ್ಲ ಪಡೆದುಕೊಂಡಿದ್ದಾರೋ ನಮಗೂ ಅದೇ ಅಧಿಕಾರವನ್ನು ಕೊಟ್ಟಿದ್ದಾರೆ. Because he won everything, death and curse and sin upon the cross. ಆ ಒಂದು ಶಿಲುಬೆಯ ಮೇಲೆ ಆತನು ಪಾಪವನ್ನು ಜಯಿಸಿದ್ದಾನೆ ಮತ್ತು ಒಂದು ಮರಣವನ್ನು ಜಯಿಸಿದ್ದಾನೆ. No more we call losers, we call conquerors. ನಮ್ಮನ್ನು ನಾವು ನಾವು ಸೋತು ಹೋದವರಲ್ಲ, ನಾವು ಜಯಶಾಲಿಗಳಾಗಿದ್ದೇವೆ. Hallelujah. Hallelujah. Because of Jesus shed the blood and he crucified for our sins, we got victory. ಯೇಸು ಸ್ವಾಮಿ ನಮ್ಮ ಪಾಪಗಳಿಗೋಸ್ಕರ ಶಿಲುಬೆಯ ಮೇಲೆ ರಕ್ತವನ್ನು ಸುರಿಸಿದಕ್ಕೋಸ್ಕರ ನಮಗೆ ಜಯವು ಸಿಕ್ಕಿತು. All you people want to become a donkeys. ಎಲ್ಲರೂ ನೀವು ಕತ್ತೆಗಳಾಗಬೇಕು. Hallelujah. Hallelujah. Not for somebody, for Jesus. ಯಾರಿಗೂ ಕತ್ತೆಯಾಗುವುದಲ್ಲ, ಯೇಸು ಸ್ವಾಮಿಗೋಸ್ಕರ ನೀವು When Jesus is upon us, ಯೇಸು ಸ್ವಾಮಿ ನಮ್ಮ ಮೇಲೆ ಇದ್ದಾಗ, wherever he says we walk, ಆತನು ನೀವು ಎಲ್ಲೇ ನಡೆದರು, wherever Jesus says we walk, ಯೇಸು ಸ್ವಾಮಿ ನಿಮ್ಮನ್ನು ನಡೆ ಎಂಬುದಾಗಿ ಎಲ್ಲಿ ಹೇಳಿದರು, wherever he stops us we'll stop, ಎಲ್ಲಿ ಆತನು ನಿಲ್ಲಿಸುತ್ತಾರೋ ಅಲ್ಲಿ ನಿಲ್ಲಿಸುತ್ತೇವೆ, wherever he will also feed us. ಆತನಿಗೆ ಎಲ್ಲಿ ಸಿಗುತ್ತದೆ ನಮಗೂ ಸಹ ಆಹಾರವನ್ನು ಉಣಿಸುತ್ತಾರೆ. You place upon your life the place for Jesus. ನಿನ್ನ ಜೀವನದಲ್ಲಿ ಯೇಸು ಸ್ವಾಮಿಗೆ ಜಾಗವನ್ನು ಕೊಡಿ. Any decision don't take in your mind, take with the Lord Jesus Christ. ಯಾವುದೇ ನಿರ್ಣಯವನ್ನು ಮೈಂಡ್ ನಿಂದ ತೆಗೆದುಕೊಳ್ಳಬೇಡ, ಯೇಸು ಸ್ವಾಮಿ ಹತ್ರ ಹೋಗಿ ತೆಗೆದುಕೋ. When Jesus is holding you, you will be in control of Jesus, not control of this world. ಯೇಸು ಸ್ವಾಮಿ ಯಾವಾಗ ನಿನ್ನನ್ನು ಅಪ್ಪಿಕೊಂಡಿರುತ್ತಾರೋ ನೀನು ಯೇಸು ಸ್ವಾಮಿಯ ಕೆಳಗೆ ಇರುತ್ತೀಯ, ಈ ಲೋಕದ ಕೆಳಗೆ ಅಲ್ಲ. Let us close our eyes and look at Jesus. ಕಣ್ಣುಗಳನ್ನು ಮುಚ್ಚಿ ನಾವು ಯೇಸು ಸ್ವಾಮಿಯನ್ನು ನೋಡುವರಾಗೋಣ. Jesus, ಯೇಸು ಸ್ವಾಮಿಯೇ, you came to release us from death and sin and curse. ನೀನು ಮರಣದಿಂದ ಮತ್ತು ಪಾಪದಿಂದ ನಮ್ಮನ್ನು ಬಿಡಿಸಲು ಬಂದಿದ್ದೀಯಾ. And Lord, not only Lord releasing us, but you show the way to heaven. ತಂದೆಯೇ, ನಮ್ಮನ್ನು ಬಿಡುಗಡೆ ಮಾಡಿಸಿದ್ದೇ ಅಲ್ಲ, ನಮಗೆ ಒಂದು ಪರಲೋಕಕ್ಕೆ ದಾರಿಯನ್ನು ತೋರಿಸಿದ್ದಿ. Not only showing the way for the Lord heaven, but you have given eternal life. ಪರಲೋಕಕ್ಕೆ ದಾರಿ ತೋರಿಸುವುದಲ್ಲ, ನಮಗೆ ನಿತ್ಯ ಜೀವವನ್ನು ಕೊಟ್ಟಿದ್ದೀಯಾ. Lord, we may have nobody there to save us, and Lord, as a salvation. ತಂದೆಯೇ, ನಮ್ಮನ್ನು ರಕ್ಷಿಸುವುದಕ್ಕೆ ಯಾರೂ ಇಲ್ಲ. But Lord, you came as a savior. You given a salvation to us. ನೀವು ರಕ್ಷಕನಾಗಿ ಬಂದು ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದೀರಿ. And you shed the blood in the cross, and Lord, you given victory for us. ಶಿಲುಬೆ ಮೇಲೆ ರಕ್ತವನ್ನು ಸುರಿಸಿ ನಮಗೆ ಜಯವನ್ನು ಕೊಟ್ಟಿದ್ದೀರಿ. People, Lord, whatever their wealth is there, they took their upon the trusses and they put the roadside, because they not honored themselves, they honored you, Lord. ತಂದೆ, ಯಾರ ಹತ್ರ ಎಲ್ಲ ಆಸ್ತಿವಂತರು ಒಳ್ಳೆಯ ವಸ್ತ್ರಗಳಿತ್ತು ಆ ಒಂದು ದಾರಿಯ ಮೇಲೆ ಹಾಕಿದರು, ಯಾಕಂದ್ರೆ ಅವರು ನಿಮ್ಮನ್ನು ಘನಪಡಿಸಿದರು. Lord, whatever we have, in everything we want to glorify your name. ತಂದೆ, ನಮ್ಮ ಹತ್ರ ಏನೇ ಇದ್ದರೂ ಸಹ ಅದನ್ನು ನಿಮ್ಮ ನಾಮವನ್ನು ಮಹಿಮೆ ಪಡಿಸಬೇಕು. Lord, not to see our life, our settlement in this earth. ಈ ಭೂಮಿಯ ಮೇಲೆ ನಮ್ಮ ಜೀವನ ನಾವು ಸೆಟಲ್ ಆಗುವುದಲ್ಲ ತಂದೆಯೇ. Lord, as many are failured, but Lord, whoever save
Their salvation they'll keep until end. They will be saved, the Bible says. ಸತ್ಯವೇದ ಹೇಳ್ತಾರೆ, ರಕ್ಷಣೆಯನ್ನು ಕಡೆಯವರೆಗೆ ಯಾರು ಕಾಪಾಡಿಕೊಳ್ಳುತ್ತಾರೋ ಅವರೇ ಆಶೀರ್ವಾದವನ್ನು ಹೊಂದಿಕೊಳ್ಳುವರು Lord, the ಎಂಬುದಾಗಿ. Savior, you won till you will be ruling us, you will be upon us, you are controlling us. We will never fail, we will never go back to any sin, O Lord. ತಂದೆ ರಕ್ಷಕನು ನೀವು, ನಮ್ಮನ್ನು ತಂದೆಯೇ ನೀವು ಎಲ್ಲವನ್ನೂ ನಡೆಸಿಕೊಂಡು ನಿಮ್ಮ ಕಂಟ್ರೋಲ್ ಅಲ್ಲಿ ನಾವಿದ್ದಾಗ ತಂದೆ ನಾವು ಯಾವಾಗಲೂ ಬಿದ್ದು ಹೋಗುವುದಿಲ್ಲ ತಂದೆ, ನಿಮಗೆ ಮಹಿಮೆ ಪಡಿಸುತ್ತಾನೆ ಇರುತ್ತೇವೆ. Thank you, Lord. Take over all our life, Father God. ತಂದೆ ನಮ್ಮ ಜೀವನವೆಲ್ಲ ತೆಗೆದುಕೋ. Whoever watching, whoever hearing, bless them, O Lord, my God. ಯಾರೆಲ್ಲ ವೀಕ್ಷಿಸುತ್ತಿದ್ದಾರೋ, ಯಾರೆಲ್ಲ ಕೇಳಿಸಿಕೊಳ್ಳುತ್ತಿದ್ದಾರೋ ಅವರನ್ನು ಆಶೀರ್ವದಿಸು. May God bless them, Lord. In Jesus' mighty name we pray. ಯೇಸುವಿನ ಅದ್ಭುತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ನೀವು ಆಶೀರ್ವಾದ ಮಾಡಬೇಕು. Amen. ಆಮೆನ್. Hallelujah. 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 I want to give some verses. Read. It will be nice. What is the Jesus entering to the? What is a Palm Day? You can understand. It is Matthew 21, 1 to 11, and Mark 11, 1 to 11, and Luke 19, 28 to 44, and John 12 and 12 to 19. You just read it. What is a Palm Day? You can understand why we want to believe that Jesus is the Messiah, came from the Lord, is the Son of God, is coming King, is Himself God, is a Trinity God. The Bible says. ಸ್ವಲ್ಪ ವರ್ಷಗಳನ್ನು ನಾನು ನಿಮಗೆ ಹೇಳಲು ಇಷ್ಟಪಡುತ್ತೇನೆ. ಈ ಗರಿಗಳ ಭಾನುವಾರ ಎಂದರೆ ಏನು ಎಂಬುದಾಗಿ ನೀವು ಸತ್ಯವೇದವನ್ನು ಓದಿ ತಿಳಿದುಕೊಳ್ಳಬೇಕು. ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 1ರಿಂದ 11ನೇ ವಚನದವರೆಗೂ, ಮತ್ತು ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 1ರಿಂದ 11ನೇ ವಚನದವರೆಗೂ, ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 28ರಿಂದ 44ನೇ ವಚನದವರೆಗೂ, ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 12ರಿಂದ 19ನೇ ವಚನದವರೆಗೂ. ಈ ವಚನಗಳನ್ನೆಲ್ಲರೂ ನೀವು ಓದುವುದಾದರೆ ಯೇಸು ಸ್ವಾಮಿಯನ್ನು ನೀವು ತಿಳಿದುಕೊಳ್ಳುತ್ತೀರಿ ಮತ್ತು ಈ ಗರಿಗಳ ಭಾನುವಾರ ಏನು ಎಂಬುದಾಗಿ ಸ್ಪಷ್ಟವಾಗಿ ನೀವು ಓದಿ ತಿಳಿದುಕೊಳ್ಳುತ್ತೀರಿ. May God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Happy Palm Sunday. ಸಂತೋಷವಾದ ಗರಿಗಳ ಭಾನುವಾರ. Enjoy and be blessed. Be witness for others. ಸಂತೋಷಿಸಿರಿ ಮತ್ತು ಬೇರೆಯವರಿಗೆ ಸಾಕ್ಷಿಯಾಗಿರಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. See you next week. ಮುಂದಿನ ವಾರ ನಾವು ನೋಡಿಕೊಳ್ಳುವರಾಗೋಣ.